ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಬಿಟ್ಟು ಹೆಂಗೆ ಕಾಣಿಸ್ತೀನಿ. ಆ್ಯಂಡ್ ನಮ್ಮ ಜೊತೆ ಇದ್ದಾನೆ ದಿಲನ್. ಇವತ್ತಿದ್ದೀವಿ ನ್ಯಾನೋದಲ್ಲಿ. ಹೊಸ ಗಾಡಿ ಬ್ಯಾಟ್ರಿ ವೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಇಬ್ರು ಎತ್ಕೊಂಡು ಹೋಗ್ತಿದ್ವಿ. ಹಂಗೆ ಹೋಯ್ತಾ ಮಮ್ಮಿ ಕೇಳಿದ್ರು ಎಲ್ಲಿಗೆ ಅಂತ. ಹಂಗೆ ಬಾಲ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಇಬ್ರು ಬಾಲಗಳೇ ಈಗ. ಹಂಗೆಲ್ಲ ಹೇಳಿ ಈ ನ್ಯಾನೋ ಒಂಥರ ಗೌಜಿ ಗಾಡಿ ಗುರು. ನೋಡಕ್ಕೆ ಇಷ್ಟು ದಪ್ಪ ಕಂಡ್ರು ಕೂಡ ಅದ್ರ ಒಳಗಡೆ ಭಯಂಕರ ಸ್ಪೇಸ್ ಇದೆ. ಹಂಗೆಲ್ಲ ಹೇಳಿ ರೈಡ್ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿದ್. ಬಿಸಿಲು ಮಳೆ ಇಲ್ಲದೆ ಬಿಸಿಲು ತಡಿಯೋಕ್ಕಾಗತ್ತೆ. ನಮ್ಮ ಹುಡುಗ ಅಂತ ಸ್ವರ್ಗಿ ಹೋಗ್ಬಿಟ್ಟಿಯಾನೆ ಪಾಪ. ನೋಡಿ ಇಲ್ಲಿ ಕಣ್ಣೆಲ್ಲ ಸಣ್ಣ ಆಗಿ ಹೋಗ್ಬಿಟ್ಟಿದೆ. ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿದೆ ಅಂತ ಹೇಳ್ಬೇಕಾರೆ ಯಾವ್ದೋ ಒಂದು ಪುಣ್ಯಾತ್ಮ ಎಂತ ಇಲ್ಲ ಕಳೆದ ವರ್ಷದಷ್ಟೆಲ್ಲ ಬಿಸಿಲಿಲ್ಲ, ಈ ಸಲ ಎಷ್ಟೋ ತಂಪಾಗಿದೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ಯಾವುದೋ ಕೊಡಗು ಬಿಟ್ಟು ಹೊರಗಡೆಯಿಂದ ಈಗ ಬಂದು ಕೊಡಗಲ್ಲಿ ಸೆಟ್ಲ್ ಆಗಿದೆ ಅನ್ಸುತ್ತೆ. ಹಂಗೆಲ್ಲ ಹೇಳಿ ಹೊರಟಿದ್ವಿ. ಬ್ಯಾಟ್ರಿ ಉಳಿಸ್ಕೊಳ್ಬೇಕಲ್ಲ ಏನೋ ಮಾಡೋ ಬೀಜಡ ಬಂದ್ರು. ಹಂಗೆ ಹೇಳಿ ಈಗ ಶುಂಠಿಯೊಬ್ಬ ಬಂದು ತಲುಪಿದೀವಿ. ಈ ಗೋಪ್ರದು ಮೈಕ್ ಯಾವ ಕಡೆ ಇದೆ ಏನ್ ಕತೆ ಅಂತಾನೆ ಗೊತ್ತಾಗೋದಿಲ್ಲ ಗುರು. ಇಲ್ಲಲ್ಲಿ ಬರ್ತಿರೋದು ಎಲ್ಲ ಇಲ್ಲಿ ರೂಮಿಗ ಅಂತ ಎಲ್ಲ ನಿಮ್ ಕಡೆ ಅವ್ರದ್ದು ಮಚ್ಚ ಕೇರಳ ಗಾಡಿಗಳು. ಇವತ್ತು ಪಕ್ಕ ವೀಕ್ ಡೇ. ಬೆಂಗಳೂರು ಸೆನ್ಸ್ ಇಲ್ಲದೆ ಗಾಡಿ ಓಡಿಸೋರು ಕೇರಳದವ್ರು ಮಾತ್ರ ನಮ್ಮ ಕೊಡಗಲ್ಲಿ ಅಲ್ವಾ, ಬೇರೆ ಯಾರು ಓಡಿಸೋರು. ಹಂಗೆ ಮಂಗಳೂರಲ್ಲಿ ಮಳೆ, ಚಿಕ್ಕಮಂಗ್ಳೂರು ಮಳೆ, ಬೆಂಗಳೂರು ಮಳೆ, ಹಾಸನ ಮಳೆ, ಸಕಲೇಶ್ಪುರ ಮಳೆ, ಕೊಡಗು ಸುತ್ತ ಎಲ್ಲ ಕಡೆನೂ ಮಳೆ ಇದೆ. ನಮ್ಮ ಕೊಡಗಿಗೆ ಅದು ಏನು ಪಾಪ ಸುತ್ಕೊಂಡಿದೆ ಏನು. ಸೂರ್ಯನ ಆಶೀರ್ವಾದ ಮಾತ್ರ ಯಾವತ್ತೂ ಇರುತ್ತೆ. ಸೂರ್ಯನ ಆಶೀರ್ವಾದ ಮಾತ್ರ. ಮಳೆದಿಲ್ಲ. ಇವತ್ತೊಂದು ಮಳೆ ಬಂದಿರೋ ಸ್ವಲ್ಪ ಚೆನ್ನಾಗಿ ಆಗೋದು. ಸೊ ಹಂಗೆಲ್ಲ ಹೇಳ್ತಾ ದಿಲಂದು ಅದೇ ಸ್ಕೂಟ್ರ್ ಬ್ಯಾಟ್ರಿ ವೀಕ್ ಆಗಿಬಿಟ್ಟಿದೆ ಅಂತ ಹೊಸದು ಬೇರೆ. ಹಂಗೆ ಇವ್ರದ್ದು ಕಸಿನ್ ಅಂಗಡಿಗೆ ಹೋಗಿ ಚಾಟ್ ಮಾಡಿಸ್ಕೊಂಬರೋಣ. ನೋಡಿಲ್ಲ ಇವ್ನು ಹೇಳ್ದಾಗ ಅದು ಕೇರಳ ಗಾಡಿ. ವಿಷಯ ಗೊತ್ತಬ್ರು, ಅವರು ಸೆಂಟ್ರಲ್ ಲೈನಲ್ಲಿ ಗಾಡಿ ಓಡಿಸೋದು ಅವ್ರಿಗೆ ಅಭ್ಯಾಸ ಅಲ್ಲ. ನಾವ್ ಹೆಂಗಂದ್ರೆ ನಾವು ಸೈಡ್ ಓಡಿಸ್ತೀವಿ. ಸೆಂಟ್ರಲ್ ಗ್ಯಾಪ್ ಇರುತ್ತೆ ಬೈಕಲ್ಲ ಹೋಗೋಕ್ಕಲ್ಲ. ಹಂಗಲ್ಲ, ಅಲ್ಲಿ ಸೆಂಟ್ರಲ್ ಇರೋದೇ ಬಸ್ ಹೋಗೋಕ್ಕೆ. ನೀವು ಅಬ್ಸರ್ವ್ ಮಾಡೋದು. ಹೌದು, ನಾನು ಸುಮಾರು ರೀಲ್ಸ್ಗಳೆಲ್ಲ ನೋಡಿನಿ. ಏನು ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಟ್ರೈನ್ ಹೋದಂಗೆ. ನಮ್ಮಲ್ಲಿ ನಾವು ಎದುರದೆ ಯಾಕೆ ಸ್ಕೂಟಿ ಓಡಿಸೋರ್ನ ಆಟೋದವ್ರದ ಅರ್ಧ ಸ್ಕೂಟಿ. ಅದು ಅಷ್ಟೇ, ಲೇಡೀಸ್ ಆದ್ರೆ ನಾನಂತೂ ಇರ್ತೀನಿ. ಲೇಡೀಸ್ ಆದ್ರೆ ಪಕ್ಕ ದೂರ. ಅದರೊಟ್ಟಿಗೆ ಎಕ್ಸೆಲ್ ಹತ್ರ ಹತ್ರನೇ ಹೋಗಿಲ್ಲ. 50 ಗಂಟೆ 2 times ಆಕ್ಸಿಡೆಂಟ್ ಆಗಿದೆ. ಎರಡೂ ಲೇಡೀಸ್ ಕಾರಣನೇ. ಅರ್ಥ ಆಯ್ತಾ? ಆಗ ನಾನು ಯಾವ ಲೆಕ್ಕದಲ್ಲಿ ಸೈಡ್ ಬಿಡೋದು ಯಾಕೆ ಅದಕ್ಕೆ ಬೇರೆ ಇಲ್ಲ. ನಿಜ. ಆಕ್ಚುಲಿ ಮೊನ್ನೆ ಮಂಗಳೂರು ಹೋಗಿ ಬರ್ಬೇಕಾದ್ರೆ ಕೂಡ ತುಂಬಾ ಅಬ್ಸರ್ವ್ ಮಾಡಿದೆ. ಈ ಲೇಡೀಸ್ ಮಾತ್ರ ಸ್ಕೂಟ್ರಲ್ಲಿ ಹೋಯ್ತಾ ಇರ್ಬೇಕು. ನಮಗೆ ಇಲ್ಲಿ ದಗ ಆಯ್ತಿರ್ತದೆ. ಒಂದೊಂದು ಇಂಡಿಕೇಟರ್ ಆಫ್ ಆಗಿರೋದಿಲ್ಲ. ಸುಮ್ಮನೆ ನಾವು ಮತ್ತೆ ಮೆಲ್ಲ ಓಡಿಸೋರು. ಬರೀ ಹೆಂಗ್ಸ್ರು ಅಂತಾನೆ ಹೇಳಕ್ಕಲ್ಲ. ಆಯ್ತು ಆಕ್ಚುಲಿ ಒಂದು ಅಂಕಲ್ ನೋಡಿದೆ, ರೈಟ್ ಸೈಡ್ ಇಂಡಿಕೇಟರ್ ಹಾಕೊಂಡು ಲೆಫ್ಟ್ ಹೊಡಿತಿದ್ದ. ಎಲ್ಲ ಲೇಡೀಸ್ನು ಹೇಳಲ್ಲ. ಯಾರೋ ಒಬ್ಬ ನಮ್ಮ ತಿರುದೇವ್ ನೋಡಿ ಅಲ್ಲಿದ್ದಾನೆ. ಎಲ್ಲರನ್ನ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ಓಡಿಸೋರು ಇದ್ದಾರೆ. ಆದ್ರೆ ನಮ್ಮ ಲಕ್ಕಿಗೆ ಸಿಕ್ಕಂತವ್ರು ಆ ಥರದವರು. ನಮ್ಮ ದಿಲಾನಿಗೆ ಆಕ್ಚುಲಿ ರೆಡ್ ಕಲರ್ ಅಂದ್ರೆ ಸಿಕ್ಕಾಬಟ್ಟೆ ಲವ್ ಆಯ್ತಾ. ನನ್ಗೋಸ್ಕರ ಶೋರೂಮ್ ಇಟ್ಟಂಗಿದೆ. ಎಲ್ಲ ರೆಡ್ ಇದೆ. ಮತ್ತೆ ವೈಟ್ ನಂದು ಫೇವ್ರೇಟ್. ಇಲ್ಲಿ ವೈಟ್ ಇಲ್ಲ, ಬರೀ ರೆಡ್ ಅಷ್ಟೇ. ನೋಡಿ ನೋಡಿ, ನಾನು ಇಟ್ಟಿದ್ದೀನಿ ಬೆನ್ಸ್ ಗೋಪ್ರೋ ಅಣ್ಣ ಯೂಟ್ಯೂಬಿಗೆ. ಬೇಕಲ್ಲ ಮ್ಯಾಚ. ಹಾಗೆ ನಮ್ಮ ಶುಂಠಿಗೊಪ್ಪದಲ್ಲಿ ಒಂದು ಹೊಸ ಇಟ್ಟಿದ್ದೀನಿ. ನಿಮಗೆ ವೈಟ್ ಕಾಣ್ತಿದೆ, ಕಣ್ಣೋಗಿದೆ ನಿಮಗೆ. ನಮ್ಮ ಶುಂಠಿಗೊಪ್ಪದಲ್ಲಿ ಒಂದು ಹೊಸ ಸುಜುಕಿ ಶೋರೂಮ್ ಓಪನ್ ಆಗಿದೆ. ಮಾರುತಿ ಸುಜುಕಿದು, ಕಲ್ಯಾಣಿ ಮೋಟರ್ಸ್. ಎಲ್ಲ ರೆಡ್ ಇಟ್ಟಿಯಾನೆ ಇವರು. ಹಾಗೆ ನಮ್ಮ ದಿಲನಿಗೆ ಗೊತ್ತಿರೋ ಒಂದು ಸೆಕೆಂಡ್ ಶೋರೂಮ್ ಶುಂಠಿಗೊಪ್ಪ ಕರ್ಕೊಂಬಂದಿದ್ದ. 2 ಬಾಲಾರೋ. ಇದನ್ನು ನೋಡಿ, ಲೆಜೆಂಡ್ರಿ ಕಬ್ಬಿಣ ಬಾಕ್ಸ್ ಇದೆ ಅಲ್ಲಿ ಒಂದು. ಓಪನ್ ಜಿಪ್ ಮೊನ್ನೆ ಯಾರೋ ಕೇಳ್ತಿದ್ರಲ್ಲ. ಇದಕ್ಕೆ ಎಷ್ಟು ದಿಲನ್? ಎಷ್ಟಿದು? MYZ ಎಷ್ಟಕ್ಕೆ? ಆ ಪಕ್ಕದ್ದು ವಿಲ್ಲಿಸ್ 2 425. ಸೇಲ್ ಆಗಿದೆ ಇದು? ಅಲ್ಲ, ವಿಲ್ಲಿ ಸೇಲ್ ಆಗಿಲ್ಲಲ್ಲ. ಓ, ಅದು 2 ವಿಲ್ಲಿಸೇನಾ? ನಾವೊಬ್ಬ ಫ್ರೆಂಡ್ ಇದ್ದಾನೆ, ಬರಕ್ಕೆ ಹೇಳ ಇಲ್ಲಿಗೆ. ಈ ಲೈಫಲ್ಲಿ ಸೆಕೆಂಡ್ ಟೈಮು. ಅಯ್ಯೋ, ಇದೆಂಥದ್ದು ಇದು ನೋಡು. ತಗೊಳ್ಳೋಣ ಒಂದು ಅಂಬಾಸಿಡರು. ಇಂಜಿನ್ ಯಾವ್ದಾರು ಬಲೆನೋದಾದ್ರೆ ತಗೊಳ್ಳೋದು. ಏನು ನೀಟಾಗಿ ಕಾಣಿಸ್ತಿದ್ಯಾ ನೋಡು. ಇಲ್ಲಿ ಕಾಣಿಸ್ತಿಲ್ಲ ಡಿಸ್ಪ್ಲೇಲಿ. ಕಾಣಿಸ್ತಾ ಇದೆಯಲ್ಲ.
ಅಲ್ಲಿಗೆಲ್ಲ ಇಬ್ರು ಶೇರ್ ಹಾಕಿ ತಗೊಳ್ಳೋಣ. ಅಲ್ಲಿ ನಿನ್ನ ಹೆಸರು ಇಲ್ಲಿ ನನ್ನ ಹೆಸರು, ಅಥವಾ ಮಧ್ಯಕ್ಕೆ ಸೇರಿಬಿಟ್ಟು ಇಬ್ರದ್ದು ಹೆಸರು ಹಾಕೊಂಡ್ಬಿಡೋಣ. ಓಪನ್ ಮಾಡ್ಬಿಟ್ಟು ಸೆಂಟರ್ ಬಾಲನ ಇಂಜಿನ್ ನಮ್ಮ ವಿಕ್ಟರ್ ಬ್ರೋ. ನನಗೆ ಫಸ್ಟ್ KTM ನ ಆ್ಯಕ್ಚುಲಿ ಎಂತ ಡೆಲಿವರಿ ಕೊಟ್ಟಿದ್ದು ಆ್ಯಕ್ಚುಲಿ ಕುಶಾಲ್ ನಗರಲ್ಲಿ.